ಬೇರೊಬ್ಬರ ಅಧಿಕೃತ ದಾಖಲೆಗಳನ್ನು ಬಳಸಿ ನಕಲಿ ಪಾಸ್ಪೋರ್ಟ್ ಸೃಷ್ಟಿಸಿ ಅಕ್ರಮವಾಗಿ ವಿದೇಶಕ್ಕೆ ತೆರಳಿದ ಪ್ರಕರಣವೊಂದನ್ನು ಮಂಗಳೂರು ನಗರದ ಸಿಎಸ್ಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾದ ಪ್ರೀತಾ ಡಿಸೋಜಾ ಸೇರಿದಂತೆ ಹಲವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಉಳಾಲಬೈಲ್ ನಿವಾಸಿ ಯಶೋಧ ಕೇಶವ ಎಂಬುವವರ ಹೆಸರಿನಲ್ಲಿ ಅನ್ಯ ಮಹಿಳೆಯೊಬ್ಬರು ಪಾಸ್ಪೋರ್ಟ್ ಹೊಂದಿ ವಿದೇಶಕ್ಕೆ ಪ್ರಯಾಣಿಸಿರುವಾಗ ಈ ಬಗ್ಗೆ ಪೊಲೀಸರಿಗೆ ಗೌಪ್ಯ ಮಾಹಿತಿ ಲಭಿಸಿತ್ತು. ಪಾಸ್ಪೋರ್ಟ್ ಅರ್ಜಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದರಲ್ಲಿರುವ ಹೆಸರು ಮತ್ತು ವಿಳಾಸ ಯಶೋಧ ಕೇಶವ ಅವರದಾಗಿದ್ರು ಭಾವಚಿತ್ರ ಮಾತ್ರ ಪ್ರೀತಾ ಡಿಸೋಜಾ ಎಂಬಾಕೆಯದೆಂದು ದೃಢಪಟ್ಟಿದೆ. ಪ್ರೀತಾ ಡಿಸೋಜಾ ಎಂಬಾಕೆಯನ್ನ ಇಸ್ರೇಲ್ಗೆ ಕಳುಹಿಸುವ ಉದ್ದೇಶದಿಂದ ಉಳಾಲ ನಿವಾಸಿ ಪ್ರೇಮಾ ಡಿಸೋಜಾ ಎಂಬಾತ ಈ ಒಳಸಂಚು ರೂಪಿಸಿದ್ದು ಎನ್ನಲಾಗಿದೆ. ಯಶೋಧ ಕೇಶವ ಅವರ ಶೈಕ್ಷಣಿಕ ಅಥವಾ ವಿಳಾಸದ ದಾಖಲೆಗಳನ್ನು ಪಡೆದು ಅದಕ್ಕೆ ಪ್ರೀತಾ ಅವರ ಫೋಟೋ ಅಂಟಿಸಿ ಅಧಿಕಾರಿಗಳನ್ನ ದಾರಿ ತಪ್ಪಿಸಲಾಗಿದೆ. ಈ ಅಕ್ರಮ ಪಾಸ್ಪೋರ್ಟ್ ಬಳಸಿಕೊಂಡು ಪ್ರೀತಾ ಡಿಸೋಜಾ ಅವರು ಮಾರ್ಚ್ 17, 2025ರಂದು ಮುಂಬೈ ವಿಮಾನ ನಿಲ್ದಾಣದ ಮೂಲಕ ವಿದೇಶಕ್ಕೆ ಹಾರಿದ್ದಾರೆ. ಇನ್ನು ಪೊಲೀಸ್ ತನಿಖೆ ವೇಳೆ ಅಸಲಿ ಯಶೋಧ ಕೇಶವ ಅವರು ಪ್ರಸ್ತುತ ಉಳ್ಳಾಲದಲ್ಲಿ ವಾಸವಿರುವುದು ಕಂಡುಬಂದಿದೆ. ಆದರೆ ಪ್ರೀತಾ ಡಿಸೋಜಾ ಅವರಿಗೆ ಅಕ್ರಮವಾಗಿ ಪಾಸ್ಪೋರ್ಟ್ ಪಡೆಯಲು ಯಶೋಧ ಅವರೇ ಸ್ವಂತ ದಾಖಲೆಗಳನ್ನು ಒದಗಿಸಿ ಸಹಕರಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರೀತಾ ಡಿಸೋಜಾ, ಪ್ರೇಮ್ ಡಿಸೋಜಾ ಹಾಗೂ ಸಹಕರಿಸಿದ ಯಶೋಧ ಕೇಶವ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ. ಈ ಅಕ್ರಮ ಜಾಲದಲ್ಲಿ ಇನ್ನು ಹಲವರು ಭಾಗಿಯಾಗಿರುವ ಶಂಕೆ ಇದ್ದು ತನಿಖೆ ಚುರುಕುಗೊಂಡಿದೆ.